ನಾವು ಆಲಂಗೂರು ಸೀನಣ್ಣವ್ರ ಬಗ್ಗೆ ಮೊದಲಿಂದನೂ ಈಗಾಗಲೇ ಎಲ್ಲರೂ ಹೇಳಿದಿರಿ. ನಮ್ಮಲ್ಲಿ ಯುವಕರಿದ್ದಾರೆ ಸುಮಾರು ಜನಕ್ಕೆ ಆಲಂಗೂರು ಸೀನಣ್ಣವರು ಈ ಮುಳುಬಾಗಿಲಿಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ಅವಕಾಶಗಳು ಯಾವಾಗಲೂ ಸಿಕ್ಕಲ್ಲ, ಸಿಕ್ಕಂಥ ಟೈಮಲ್ಲಿ ಅದನ್ನು ಬಳಸ್ಕೊಂಡ್ಬಿಡ್ಬೇಕಷ್ಟೇ. ಏನು ಹೇಳಿ, ಇನ್ನೊಂದು ಮ್ಯಾಚ್ ಆಡೋಣ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಹೋದರೆ ನಮಗಿನ್ನ ಚೆನ್ನಾಗಿ ಆಡಿದರೆ ನಾವು ಇರಲ್ಲ ಅಲ್ಲಿ ಸೆಮಿಫೈನಲಲ್ಲಿ, 4ನೇ ಪ್ಲೇಸ್ಗೆ ಹೋಗಿರ್ತೀರಿ ಅಲ್ಲ. ಅದಕ್ಕೋಸ್ಕರ ನಂಗ್ಲಿಯವರೂ ತುಂಬ ಚೆನ್ನಾಗಿ ಆಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ನಾವು ಆಲಂಗೂರು ಸೀನಣ್ಣವ್ರ ಬಗ್ಗೆ ಮೊದಲಿಂದನೂ ಈಗಾಗಲೇ ಎಲ್ಲರೂ ಹೇಳಿದಿರಿ. ನಮ್ಮಲ್ಲಿ ಯುವಕರಿದ್ದಾರೆ ಸುಮಾರು ಜನಕ್ಕೆ ಆಲಂಗೂರು ಸೀನಣ್ಣವರು ಈ ಮುಳುಬಾಗಿಲಿಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಿಲ್ಲ. ಅವಕಾಶಗಳು ಸಿಕ್ಕಿದಾಗ 2 ಸಲ MLA ಆಗಿದ್ದಂಥ ಸಂದರ್ಭದಲ್ಲಿ, ತೋಟಗಾರಿಕಾ ಸಚಿವರು ಮತ್ತು ಪೌರಾಡಳಿತ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ನಮ್ಮ ಮುಳುಬಾಗಿಲಿಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಮೆ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ರೈತರ ಸಾಗುವಳಿ ಚೀಟಿಗಳು ಕೊಟ್ಟಿರ್ಬೋದು, ನೇತಾಜಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು, DVG ಕನ್ನಡ ಭವನನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಎಲ್ಲ ಸಮುದಾಯ ಭವನಗಳನ್ನು ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಟೊಮೊಟೊಗೆ ಬೆಂಬಲ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಶಾಲಾ ಕಾಲೇಜುಗಳ ನಿರ್ಮಾಣ ಇರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ 12 ಪ್ರೌಢಶಾಲೆ ಇರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಅಂದರೆ ಪವರ್ ಸ್ಟೇಷನ್ಗಳನ್ನು, ಸಬ್ ಸ್ಟೇಷನ್ಗಳನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು, ಮಿನಿ ವಿಧಾನಸೌಧ ಕಟ್ಟಿರ್ಬೋದು, PWD ಕಟ್ಟಡ ಇರ್ಬೋದು, ನಗರಸಭೆ ಕಟ್ಟಡ ಇರ್ಬೋದು, ಆಸ್ಪತ್ರೆ, ಸಮೂಹ ಕೇಂದ್ರಗಳು, ಇವಾಗ ಏನು ನಾವು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ, ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಕಟ್ಟಿರ್ತೀರ ಅದಿರ್ಬೋದು, ವಡ್ರಳ್ಳಿಯಲ್ಲಿ APMC ಮಾರ್ಕೆಟೇ ಇರ್ಬೋದು, ಅದಾದಮೇಲೆ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಇರ್ಬೋದು, ವಿವಿಧ ವಸತಿ ಇಲಾಖೆಗಳಿಂದ ಬಡವರಿಗೆ ಸಾವಿರಾರು ಮನೆಗಳ ನಿರ್ಮಾಣ ಇರ್ಬೋದು, ಅಹಿಂದ ಅವ್ರದ್ದು ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥವ್ರು ಕೆರೆಗಳ ಅಭಿವೃದ್ಧಿ ಇರ್ಬೋದು, ಅರಣ್ಯ ಅಭಿವೃದ್ಧಿ ಇರ್ಬೋದು, ಆಮೇಲೆ ಹಳ್ಳಿಗಳಲ್ಲಿ KMF ಡೈರಿಗಳಿರ್ಬೋದು, KSRTC ಬಸ್ ನಿಲ್ದಾಣ ಇರ್ಬೋದು, KSRTC ಡಿಪೋ ಇರ್ಬೋದು, ಬೆಂಗಳೂರಲ್ಲಿ ಹೈಕೋರ್ಟ್ ಯಾವ ರೀತಿಯಾದ ಅದೇ ಮಾದರಿಯಲ್ಲಿ ಮುಳುಬಾಗಿಲಲ್ಲಿ ಹೈಕೋರ್ಟ್ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಇರ್ಬೋದು. ಇದನ್ನೆಲ್ಲ ಆಲಂಗೂರು ಸೀನಣ್ಣವರು ಅವ್ರ ಕಾಲದಲ್ಲಿನೂ ಪ್ರಯತ್ನ ಪಟ್ಟು ಎಲ್ಲ ಕೆಲಸಗಳನ್ನು ಮಾಡಿ ಇವತ್ತು ಜನರ ಮನಸ್ಸಲ್ಲಿ ಉಳ್ಕೊಳ್ಳೋಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾನು ಹೇಳೋದಿಷ್ಟೇ, ಮನುಷ್ಯನ ಜೀವನ ನೀರ್ ಮೇಲೆ ಗುಳ್ಳೆ ಇದ್ದಂಗೆ, ಎಷ್ಟು ದಿನ ಇರ್ತಾನೋ ಗೊತ್ತಿಲ್ಲ. ಈಗ ಇರ್ತೀರಿ, ಇನ್ನು ಸ್ವಲ್ಪ ಹೊತ್ತಿರೋದು ಇದಿಲ್ಲ. ಆಡ್ತಾ ಸುಮಾರು ಜನ ಸತ್ತೋಗ್ತಾರೆ, ನೋಡ್ತಾ ಸುಮಾರು ಜನ ಸತ್ತೋಗ್ತಾರೆ, ನಗ್ತಾ ಸುಮಾರು ಜನ ಸತ್ತೋಗ್ತಾರೆ. ಇವೆಲ್ಲ ನೋಡಿದ್ದೀರಿ. ನಾವಿಲ್ಲ ಆದ್ರೂ ಶಾಶ್ವತವಾಗಿ ಉಳ್ಕೊಳ್ಳೋಂಥ ಕೆಲಸಗಳು ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಿಲಲ್ಲಿ ಮಾಡಿದರೆ ಅದು ಸಾವಿರಾರು ವರ್ಷಗಳಾದ್ರೂ ಇವತ್ತು ಇತಿಹಾಸದಲ್ಲಿ ನಾವು ಉಳ್ಕೊಂತೀರಿ. ಅಂಥ ಕೆಲಸಗಳನ್ನ ನಮ್ಮ ಆಲಂಗೂರು ಸೀನಣ್ಣವ್ರು ಮಾಡಿದ್ದಾರೆ. ಅವ್ರನ್ನ ಸದಾ ಯಾವಾಗಲೂ ನೆನ್ಸ್ಕೊಂಡು ಅವ್ರದ್ದು ಏನಾದರೂ ಒಂದೊಂದು ಕಾರ್ಯಕ್ರಮಗಳು ಮಾಡ್ಬೇಕಂದ್ರೆ ನಮ್ಮ ಡಾಕ್ಟರ್ಗೆ ತುಂಬಾನೇ, ಯಾಕಂದ್ರೆ ಅವ್ರ ತಂದೆಯವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಹಿರಿಯರ ಜೊತೆಲಿ ಸೇರ್ಕೊಂಡು ಮಾಡ್ಬೇಕು. ಈಗ ನಾಗೇಶ್ ಅಣ್ಣವ್ರು ಹೇಳ್ತಾ ಇದ್ರು, ಆ ಪ್ರತಿಮೆಯನ್ನ ಲಿಕ್ಕಿ ಮುಚ್ಚಿಕ್ಕಿದಾಗ ನನ್ಕು ಒಂಥರ ಬೇಜಾರಾಗುತ್ತೆ, ಏನಪ್ಪ ಇದು ಹಿಂಗೆ ಮುಚ್ಚಿಕ್ಕವ್ರೆ, ಇಷ್ಟೆಲ್ಲ ಕೊಡುಗೆಗಳು ಕೊಟ್ಟಿರ್ತಕ್ಕಂಥದ್ದು ಯಾರ್ಯಾರ ಕೆಲ್ಸಕ್ಕೆ ಬರೆದಿದ್ದವ್ರದ್ದೆಲ್ಲ ಪ್ರತಿಮೆಗಳು ಎಲ್ಲಂದ್ರೆ ಅಲ್ಲಿ ಇಕ್ಬಿಟ್ಟಿರ್ತಾರೆ, ಅದಕ್ಕೆ ಪರ್ಮಿಷನ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಈ ಮುಳುಬಾಗಿಲಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿರೋರ್ಗೆ ಈ ತರ ಸತಾಯಿಸಿ ಕಾಯಿಸಿ ಇದೆಲ್ಲ ಇದೆಯಲ್ಲ ಅದೊಂಥರ ಅವಮಾನ ಮಾಡ್ದಂಗೆ ಅವ್ರಿಗೆ. ಅದಕ್ಕೋಸ್ಕರ ಅದಕ್ಕೆ ಒತ್ತು ಕೊಟ್ಟು ನಾಗೇಶ್ ಅಣ್ಣವ್ರು ಅದನ್ನ ಪರ್ಚೇಸ್ ಮಾಡಿ ನಮ್ಮ ವಕೀಲಗಿರ ಸಂಘಕ್ಕೆ ಕೊಟ್ಟು ಮತ್ತೆ ಅಲ್ಲಿ ಪ್ರತಿಮೆನ ಅನಾವರಣ ಮಾಡಿದ್ರಲ್ಲ, ಅದು ನಿಜಕ್ಕೂ ಆಲಂಗೂರು ಸೀನಣ್ಣವರು ನಿಮ್ಗೆ ಇನ್ನೂ ಒಳ್ಳೇದು ಮಾಡಿ ಬರೋಂಥ ದಿನಗಳಲ್ಲಿ ಮತ್ತೆ MLA ಆಗ್ರಿ. ಅಲ್ಲಿ ಮಹದೇವಪುರಕ್ಕಿಂತ ನಿಮ್ಗೆ ಮುಳುಬಾಗಿಲಲ್ಲೇ ಜಾಸ್ತಿ ಜನ ಇರೋದು, ಬೆಂಬಲಿಗರು ಇನ್ನೊಂದು ಮತ್ತೊಂದೆಲ್ಲ. ಅಲ್ಲಿಕ್ಕಿಂತ ಜಾಸ್ತಿ ಇಲ್ಲೇ ನೀವು ಹೆಚ್ಚಿಗೆ ಲೀಡರ್ಗಳ ಜೊತೆಲಿ ಸೇರ್ಕೊಂಡು ಕೆಲಸನೂ ಮಾಡಿರೋದು. ಅದಕ್ಕೋಸ್ಕರ ನಾನು ಹೇಳೋದೇನೆಂದ್ರೆ, ನಾವೊಂದ್ಸಲಿ ಒಂದು ಜಾಗದಲ್ಲಿ ಗುರ್ಸ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಜಾಗದಲ್ಲಿ ಹೋಗ್ತೀರಿ ಅಂದ್ರೆ ಜನ ಅಲ್ಲಿ ಇದ್ದಾಗಲ್ಲ. ಯಾಕಂದ್ರೆ ಅಧಿಕಾರ ಇದ್ದು ಮಂತ್ರಿ ಇದ್ದು ಕೆಲಸಗಳು ಮಾಡಿದಿರಿ, ಅವಕಾಶಗಳು ಹೆಂಗ್ ಬೇಕಾದ್ರೂ ಬರ್ತೈತೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲಾ ಪಕ್ಷದವ್ರನ್ನು ಸೇರ್ಕೊಂಡು ಆಲಂಗೂರು ಅಣ್ಣವ್ರ ಶಿಷ್ಯರೇ, ಆಲಂಗೂರು ಸೀನಣ್ಣವರು ಅಭಿಮಾನಿಗಳೇ. ನಾನು ಅವರು ಪೌರಾಡಳಿತ ಸಚಿವರಾಗಿದ್ದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕೆಂಪೇಗೌಡರದ್ದು ಒಂದು ಕಾರ್ಯಕ್ರಮ ನಡೀತು. ನಡೆದಾಗ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ರು. ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಆಲಂಗೂರು ಸೀನಣ್ಣವ್ರೆ. ನಾನು ರಾಜಗೋಪಾಲ್ ಅವ್ರು ಬಂದಾಗ ನಮ್ಮ ಮನೆಯಲ್ಲಿ ಫೋಟೋ ಇತ್ತು, ಅವ್ರು ನನಗೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದು. ಅದು ಸುಮಾರು ಒಂದು 20 ವರ್ಷ ಆಗಿರ್ಬೋದು. ಅವಾಗ ನಾನು ನೋಡಿದೆ, ನೋಡಪ್ಪ ಆಲಂಗೂರು ಸೀನಣ್ಣವ್ರು ನಮಗೆ ಟೂರ್ನಮೆಂಟ್ ಬ್ಯಾನರಲ್ಲೂ ಹಾಕಿದ್ರಿ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಯುವಕರು ಸುಮಾರು ಜನ ಇದ್ದೀರಿ, ಇವತ್ತು ಆಡ್ತೀರಿ, ಅದಾದ್ಮೇಲೆ ಮನೆಗೆ ಹೋಗ್ತೀರಿ, ಎಲ್ಲ ಆಗ್ತೀರಿ.
ನಿಮ್ಮಲ್ಲೂ ಯೋಚನೆ ಮಾಡ್ಬೇಕು, ನಾನು ಡಿಸ್ಟಿಕ್ ಲೆವೆಲಲ್ಲಿ ಆಡಬೇಕು, ಸ್ಟೇಟ್ ಲೆವೆಲಲ್ಲಿ ಆಡಬೇಕು. ಸ್ಟೇಟ್ ಲೆವೆಲ್ ಆಡಬೇಕಾದ್ರೆ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರ ಆಡ್ಬಿಟ್ಟು ಸುಮ್ಮನೆ ಹೋಗೋದಲ್ಲ. ಈ ಕ್ರೀಡಾಪಟುಗಳು ಯಾರಿದ್ದಾರೆ, ಇವ್ರು ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದಕ್ಕೆ ತಗೊಂಡೋಗೋಂಥ ಕೆಲಸಗಳನ್ನು ನಾವು ರಾಜಕಾರಣಿಗಳು ಮಾಡಬೇಕು. ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ. ಪ್ರತಿಯೊಂದು ಯುವಕರು ಕ್ರೀಡೆನ ಅವರು ಯಾವುದಾದ್ರೂ ಒಂದು ಕ್ರೀಡೆನ ಅವರು ಇದರಲ್ಲಿ ಇಟ್ಕೊಬೇಕು. ನಾನು ಹೋದ ತಕ್ಷಣ ಏನು ಇವ್ರು ಆಡ್ಬಿಡ್ತಾರಾ 50 ವರ್ಷ ಇವ್ರ